ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರಾಶ್ರಮ್ ಫೋಕಸ್ನಲ್ಲಿ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ನಡೆದಂತಹ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ನಲ್ಲಿ ಪ್ರಶ್ನೆ ಪತ್ರಿಕೆಯ ದೋಷಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದಂತಹ ವರದಿಯನ್ನು KPSCಯಿಂದ ಮುಂದಿನ 2 ದಿನಗಳ ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಅಂತ ಒಂದು ಮಾಹಿತಿಯನ್ನು KPSC ಅಧ್ಯಕ್ಷರಿಂದ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಸರ್ಕಾರದಿಂದ ಮುಂದಿನ 2 ತಿಂಗಳ ಒಳಗಾಗಿ ಮರುಪರೀಕ್ಷೆಯನ್ನು ನಡೆಸಬೇಕು ಅಂತ ಆದೇಶವನ್ನು ನೀಡಲಾಗಿತ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಮುಂದಿನ 2 ತಿಂಗಳ ಒಳಗಾಗಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡುವುದು ಸಾಕಷ್ಟು ಡಿಫಿಕಲ್ಟ್ ಆಗುತ್ತೆ ಅಂತ ಈ ಒಂದು ಮಾಹಿತಿಯನ್ನು ಅಧಿಕಾರಿಗಳಿಂದ ಶೇರ್ ಮಾಡಲಾಗಿದೆ ಅಂತ ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಆಗಿದೆ. ಸೊ KS ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಾಕಷ್ಟು ಸಮಯ ಇರುವುದರಿಂದ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸಾಕಷ್ಟು ಸಮರ್ಪಕವಾದಂತಹ ಟೈಮ್ ಸಿಗ್ತಾ ಇದೆ. ಈ ಒಂದು ಟೈಮನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಪ್ರಿಪರೇಷನನ್ನು ಕಂಪ್ಲೀಟ್ ಮಾಡಿ, ರಿವಿಷನನ್ನು ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದಂತೆ ಈ ತಂತ್ರಜ್ಞಾನ ಅಭಿವೃದ್ಧಿ ನಿಧಿಯನ್ನು ಸರ್ಕಾರದಿಂದ ಅಲಾಟ್ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಜೈವಿಕ ತಂತ್ರಜ್ಞಾನ, ಆಪ್ಷನ್ 2 ಕಂಪ್ಯೂಟರ್ ವಿಜ್ಞಾನ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಪ್ಷನ್ 3 ರಕ್ಷಣಾ ತಂತ್ರಜ್ಞಾನ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ನೀಡಲಾಗಿತ್ತು. ಸೊ ಈ ಇಮೇಜ್ನಲ್ಲಿ DRDOದ ಲೋಗೋವನ್ನು ಕೂಡ ನೀವು ನೋಡಿದರೂ ಕೂಡ ಯಾವ ವಲಯ ಅಂತ ಈಸಿಯಾಗಿ ಗೆಸ್ ಮಾಡ್ಬೋದಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ರಕ್ಷಣಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯನ್ನು ಮಾಡುವಂತಹ ಉದ್ದೇಶದಿಂದ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡನ್ನು ಸರ್ಕಾರದಿಂದ ಅಲೋಕೇಟ್ ಮಾಡಲಾಗ್ತಾ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡ್ ಕುರಿತಾದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗೋದ್ರಿಂದ ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಭಾರತ ಸರ್ಕಾರದ ಈ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ಅಡಿಯಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಭಾರತವನ್ನು ಸ್ವಾವಲಂಬಿ ಮಾಡುವಂತಹ ಒಂದು ಉದ್ದೇಶದಿಂದ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಈ ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ DRDO ಸಂಸ್ಥೆಯ ಮೂಲಕ ಭಾರತದ 3 ಪಡೆಗಳಾದಂತಹ ಭೂಸೇನೆ, ವಾಯುಸೇನೆ ಮತ್ತು ಈ ನೌಕಾಸೇನೆಗೆ ಸಂಬಂಧಪಟ್ಟಂತಹ ಅವಕ್ಕೆ ಅವಶ್ಯಕ ಇರುವಂತಹ ಉಪಕರಣಗಳನ್ನು ಅಥವಾ ವೆಪನರಿ ಸಿಸ್ಟಮ್ಸ್ಗಳನ್ನು ಭಾರತದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿ ಮಾಡುವಂತಹ ಉದ್ದೇಶದಿಂದ DRDO ಸಂಸ್ಥೆಯ ಮೂಲಕ ಈ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಫಂಡನ್ನು ಕಾರ್ಯಗತಗೊಳಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅಷ್ಟೇ ಅಲ್ಲದೆ ಈ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳು ಮತ್ತು ಈ ಸಾರ್ವಜನಿಕ ಮತ್ತು ಖಾಸಗಿ ಕೈಗಾರಿಕಾ ವಲಯಗಳು, ಅದರಲ್ಲೂ ಮುಖ್ಯವಾಗಿ ಈ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳು MSME ವಲಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಆರ್ಡರ್ಸ್ಗಳನ್ನು ನೀಡುವುದರ ಮೂಲಕ, ಅವುಗಳ ಭಾಗವಹಿಸುವಿಕೆಯ ಮೂಲಕ ಈ ತಂತ್ರಜ್ಞಾನ ಅಭಿವೃದ್ಧಿ ನಿಧಿಯನ್ನು ಬಳಸಲಾಗುವುದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ MSME ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ನ್ಯೂಸ್ ಮೇಲಿಂದ ಮೇಲೆ ಬರ್ತಾ ಇದೆ. ಸೊ ಹೀಗಾಗಿ MSME ಬಗ್ಗೆ ಕೂಡ ನೀವು ಅವೇರ್ ಆಗಿರಿ, ಯಾಕಂದರೆ ಇದು ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡುವಂತಹ ಒಂದು ವಲಯ ಆಗಿದೆ. ಸೊ ಈ MSMEಯನ್ನು ಪ್ರೋತ್ಸಾಹ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಲೋನ್ಗಳನ್ನು ನೀಡುವುದಾಗಿರ್ಬೋದು, ಅಥವಾ ಈ ಹೆಚ್ಚಿನ ಒಂದು ಸಬ್ಸಿಡೀಸ್ಗಳನ್ನು ಒದಗಿಸಿ ಅವುಗಳಿಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವನ್ನು ಒದಗಿಸುವುದಾಗಿರ್ಬೋದು. ಸೊ ಈ ರೀತಿಯಾಗಿ ಸ್ಟಾರ್ಟಪ್ಗಳಿಗೆ ಮತ್ತು MSME ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಉತ್ಪಾದನೆಯನ್ನು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಪ್ರೋತ್ಸಾಹಿಸುವಂತಹ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಭಾರತವನ್ನು ಈ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಾವಲಂಬಿಯನ್ನಾಗಿ ಮಾಡುವಂಥ ಉದ್ದೇಶದಿಂದ ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡನ್ನು ಸರ್ಕಾರದಿಂದ ವಿತರಣೆ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ಸಂಸ್ಥೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ರಕ್ಷಣಾ ಕ್ಷೇತ್ರ ಅಂತ ಸರಿಯಾದಂಥ ಆನ್ಸರ್ ಆಗುತ್ತೆ. ಆನ್ಸರ್ ಮಾಡಿ ಮತ್ತು ಈ ಥರ ಕಮೆಂಟ್ಸ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸೋಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ವಿಶ್ವದ ಅಗ್ರ 500 ಸೂಪರ್ ಕಂಪ್ಯೂಟರ್ಗಳಲ್ಲಿ ಭಾರತದ ಈ ಕೆಳಗಿನ ಯಾವ ಸೂಪರ್ ಕಂಪ್ಯೂಟರ್ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದೆ.
ಆಪ್ಷನ್ 1 ಐರಾವತ್, ಆಪ್ಷನ್ 2 ಪರಮಸಿದ್ಧಿ, ಆಪ್ಷನ್ 3 ಪ್ರತ್ಯುಷ್ ಅಥವಾ ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜಾಗತಿಕವಾಗಿ ಗುರುತಿಸಲಾದಂತಹ ಟಾಪ್ 500 ಸೂಪರ್ ಕಂಪ್ಯೂಟರ್ಗಳ ಲಿಸ್ಟ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಂತಹ ಭಾರತದಿಂದ ಅಭಿವೃದ್ಧಿಪಡಿಸಲಾದಂತಹ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆದಂತಹ ಅನೌನ್ಸ್ಮೆಂಟ್. ಆಗಲೇ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ ಹಾಗೆ ಈ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಿಗೆ ಸಾಕಷ್ಟು ಸಮರ್ಪಕವಾದಂತಹ ಟೈಮ್ ಸಿಗ್ತಾ ಇರುವುದರಿಂದ ಇದೇ ಸೆಪ್ಟೆಂಬರ್ 9ನೇ ತಾರೀಕಿನಿಂದ ಧಾರವಾಡದಲ್ಲಿರುವಂತಹ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನಿಂದ ಹೊಸ KS ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. KS ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಅನುಕೂಲ ಆಗುವಂತೆ ಬ್ಯಾಚಸನ್ನು ಡಿಸೈನ್ ಮಾಡಲಾಗಿದ್ದು, ಸಿಲೆಬಸನ್ನು ಡಿಸೈನ್ ಮಾಡಲಾಗಿದ್ದು, ಧಾರವಾಡದಲ್ಲಿರುವಂತಹ ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್ ಬಳಿ ಇರುವಂತಹ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಬ್ರ್ಯಾಂಚ್ಗೆ ಭೇಟಿ ನೀಡುವುದರ ಮೂಲಕ ಈ ಹೊಸ ಬ್ಯಾಚನ್ನು ನೀವು ಜಾಯ್ನ್ ಆಗ್ಬೋದು. ಅಥವಾ ಈ KS ರಿಲೇಟ್ ಆದಂತಹ ಯಾವುದೇ ಡೌಟ್ಸ್ಗಳು, ಕ್ವೆರೀಸ್ಗಳು ಇವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸಿ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ. ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿಗಳಿಂದ ಮುಂದಿನ 3 ವರ್ಷಗಳ ಅವಧಿಯವರೆಗೆ 23ನೇ ರಾಷ್ಟ್ರೀಯ ಕಾನೂನು ಆಯೋಗವನ್ನು ರಚನೆ ಮಾಡುವುದಕ್ಕೆ ಅಪ್ರೂವಲನ್ನು ನೀಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಲಾ ಕಮಿಷನ್ ಆಫ್ ಇಂಡಿಯಾ ಇದರ 23ನೇ ಆಯೋಗವನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳಿಂದ ಅನುಮೋದನೆಯನ್ನು ನೀಡಲಾಯಿತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ. ಸೊ ಭಾರತದ ಈ ಕಾನೂನು ಆಯೋಗದ ಕುರಿತಾದಂತಹ ಕೆಲವೊಂದಿಷ್ಟು ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ಗಳು ಮತ್ತು ಇದರ ಮುಖ್ಯವಾದಂತಹ ಕಾರ್ಯವೈಖರಿ ಏನು, ಯಾವ ರೀತಿಯಾಗಿ ಈ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತೆ ಮತ್ತು ಇದರ ರಿಪೋರ್ಟ್ಸ್ಗಳಿಂದ ಬಂದಂತಹ ಪ್ರಮುಖ ಮಾಹಿತಿಗಳು ಏನು ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನಲ್ಲಿ KS ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಬ್ಯಾಚಸ್ಗಳು ಪ್ರಾರಂಭ ಆಗ್ತಾ ಇರೋದ್ರಿಂದ ಮೇನ್ಸ್ ಮತ್ತು ಪ್ರಿಲಿಮ್ಸ್ಗಳಿಗೆ ಅನುಕೂಲ ಆಗುವಂತೆ ಕಂಟೆಂಟನ್ನು ಡೆವಲಪ್ ಮಾಡಲಾಗಿರುತ್ತೆ. ಸೊ ಹೀಗಾಗಿ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ನಲ್ಲೂ ಕೂಡ ಅಪ್ಲೋಡ್ ಮಾಡಲಾಗುತ್ತೆ. ಈಗ ಡಿಸ್ಕಷನ್ ಕಂಪ್ಲೀಟ್ ಆದಮೇಲೆ ಎಲ್ಲ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಫಾಸ್ಟಾಗಿ ನೀವು ರಿವೈಸ್ ಮಾಡಿಕೊಂಡು ಈ ಕಾಂಟೆಕ್ಸ್ಟನ್ನು ಅಥವಾ ಕಾಂಟೆಂಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಈ ಲಾ ಕಮಿಷನ್ ಆಫ್ ಇಂಡಿಯಾ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ಏನು ಅಂತಂದರೆ, ಇದು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ನಿಂದ ಸ್ಥಾಪನೆ ಮಾಡಲಾದಂತಹ ಆಯೋಗ ಆಗಿದೆ. ಎಕ್ಸಿಕ್ಯೂಟಿವ್ ಆರ್ಡರ್ ಅಂತಂದರೆ ಸಚಿವಾಲಯದ ಮೂಲಕ ಒಂದು ಆದೇಶವನ್ನು ಹೊರಡಿಸುವುದರ ಮೂಲಕ, ಕಾರ್ಯಾಂಗದ ಮೂಲಕ ಆದೇಶವನ್ನು ಹೊರಡಿಸುವುದರ ಮೂಲಕ ಸ್ಥಾಪಿಸಲಾಗುವಂತಹ ಒಂದು ಸಂಸ್ಥೆಯಾಗಿ ಲಾ ಕಮಿಷನ್ ಆಫ್ ಇಂಡಿಯಾವನ್ನು ಗುರುತಿಸಲಾಗುತ್ತೆ. ಸೊ ಇದರ ಅರ್ಥ ಏನು ಅಂತಂದರೆ, ಭಾರತದ ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿ ಲಾ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಮೆನ್ಷನ್ ಮಾಡಲಾಗಿಲ್ಲ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾವುದೇ ಒಂದು ಆರ್ಟಿಕಲ್ನಲ್ಲೂ ಕೂಡ ಈ ಸಂವಿಧಾನಾತ್ಮಕವಾದಂತಹ ಒಂದು ಸಂಸ್ಥೆಯಾಗಿ ಲಾ ಕಮಿಷನ್ ಆಫ್ ಇಂಡಿಯಾವನ್ನು ಗುರುತಿಸಲಾಗುವುದಿಲ್ಲ. ಅದೇ ರೀತಿಯಾಗಿ ಯಾವುದೇ ಒಂದು ಆ್ಯಕ್ಟ್ನ ಮೂಲಕ, ಈ ಶಾಸಕಾಂಗದ ಈ ಒಂದು ಕಾಯ್ದೆಯ ಮೂಲಕ ಕೂಡ ಈ ಭಾರತದ ಕಾನೂನು ಆಯೋಗವನ್ನು ಸ್ಥಾಪಿಸಲಾಗಿಲ್ಲ ಅಂತ ಕೂಡ ಗುರುತಿಸ್ಬೋದು. ಸೊ ದೇರ್ಫೋರ್ ಇಟ್ ಈಸ್ ನೈದರ್ ದ ಕಾನ್ಸ್ಟಿಟ್ಯೂಷನಲ್ ಬಾಡಿ ನಾರ್ ದ ಲೆಜಿಸ್ಲೇಟಿವ್ ಬಾಡಿ, ಅದರ್ವೈಸ್ ಇಟ್ ಈಸ್ ಅ ಎಕ್ಸಿಕ್ಯೂಟಿವ್ ಬಾಡಿ ಅಂತ ನಾವಿಲ್ಲಿ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೋಟ್ ಮಾಡಿ ಇಟ್ಕೊಳ್ಳಿ, ಇದನ್ನು ವೆರಿ ಇಂಪಾರ್ಟೆಂಟ್. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ಕಾನೂನುಗಳ ಬಗ್ಗೆ ಸಂಶೋಧನೆಯನ್ನು ನಡೆಸುವುದರ ಮೂಲಕ ಆ ಕಾನೂನುಗಳನ್ನು ಸುಧಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಕಾಂಟ್ರಿಬ್ಯೂಷನನ್ನು ನೀಡುವಂತಹ ಜವಾಬ್ದಾರಿಯನ್ನು ಲಾ ಕಮಿಷನ್ ಆಫ್ ಇಂಡಿಯಾ ಹೊಂದಿದೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಮುಖ ಸಲಹಾ ಸಂಸ್ಥೆಯಾಗಿ ಕೂಡ ಈ ಭಾರತದ ಕಾನೂನು ಆಯೋಗ ಕಾರ್ಯವನ್ನು ನಿರ್ವಹಿಸುತ್ತದೆ. ಸೊ ಇದು ಮುಖ್ಯವಾಗಿ ಈ ಕಾನೂನು ತಜ್ಞರನ್ನು ಒಳಗೊಂಡಿರುವುದರಿಂದ ಭಾರತದಲ್ಲಿರುವಂತಹ ಕಾನೂನುಗಳ ಬಗ್ಗೆ ಒಂದು ವಿಶ್ಲೇಷಣೆ ಅಥವಾ ಒಂದು ಅನಾಲಿಸಿಸನ್ನು ಮಾಡುವುದರ ಮೂಲಕ ವರದಿಗಳನ್ನು ಪಬ್ಲಿಷ್ ಮಾಡುವಂತಹ ಒಂದು ಪ್ರಮುಖ ಆಯೋಗ ಭಾರತದ ಕಾನೂನು ಆಯೋಗ. ಇತ್ತೀಚೆಗೆ 23ನೇ ಭಾರತದ ಕಾನೂನು ಆಯೋಗವನ್ನು ರಚನೆ ಮಾಡುವಂತಹ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳಿಂದ ಅನುಮೋದನೆಯನ್ನು ನೀಡಲಾಯಿತು ಅಂತ ನಾವು ಸಿಂಪಲ್ಲಾಗಿ ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಐತಿಹಾಸಿಕವಾಗಿ ಈ ಭಾರತದ ಕಾನೂನು ಆಯೋಗದ ಒಂದು
ಅಸ್ತಿತ್ವವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು 1833 ಚಾರ್ಟರ್ ಆ್ಯಕ್ಟ್. ಸೊ ಇದೇ ಒಂದು 1833 ಚಾರ್ಟರ್ ಆ್ಯಕ್ಟ್ನ ಅಡಿಯಲ್ಲಿ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿಗೆ 1834ನೇ ಇಸ್ವಿಯಲ್ಲಿ ಸ್ವತಂತ್ರ ಪೂರ್ವದ ಸಂದರ್ಭದಲ್ಲಿ ಮೊದಲ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಈ ಎಲ್ಲ ಫ್ಯಾಕ್ಟ್ಸ್ಗಳು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡಿಟ್ಕೊಳ್ಳಿ. ಫಸ್ಟ್ ಲಾ ಕಮಿಷನನ್ನು 1834ನೇ ಇಸ್ವಿಯಲ್ಲಿ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ನಂತರ 1947ರಲ್ಲಿ ಭಾರತ ಸ್ವತಂತ್ರಗೊಂಡ ನಂತರವಾಗಿ ಸ್ಥಾಪನೆಯಾದಂತಹ ಮೊದಲ ಭಾರತದ ಕಾನೂನು ಆಯೋಗ ಯಾವುದು ಅಂತಂದರೆ ಶ್ರೀ MC ಸೆಟಲ್ವಾಡ್ ಅವರ ಅಧ್ಯಕ್ಷತೆಯಲ್ಲಿ 1955ನೇ ಇಸ್ವಿಯಲ್ಲಿ ಸ್ವತಂತ್ರ ಭಾರತದ ಮೊದಲ ಲಾ ಕಮಿಷನನ್ನು ಸ್ಥಾಪನೆ ಮಾಡಲಾಗುತ್ತೆ. ಭಾರತದ ಮೊದಲ ಕಾನೂನು ಆಯೋಗ ಸ್ವತಂತ್ರ ನಂತರ ಯಾವುದು ಅಂತಂದರೆ 1955. ಇದರ ಅಧ್ಯಕ್ಷತೆಯನ್ನು ಶ್ರೀ MC ಸೆಟಲ್ವಾಡ್ ಅವರಿಂದ ವಹಿಸಲಾಗಿತ್ತು ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅಂದಿನಿಂದ ಇಲ್ಲಿಯವರೆಗೆ ಭಾರತದಲ್ಲಿ 22 ಕಾನೂನು ಆಯೋಗಗಳನ್ನು ಸ್ಥಾಪನೆ ಮಾಡಲಾಗಿದ್ದು 3 ವರ್ಷಗಳ ಅವಧಿಯವರೆಗೆ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ. ಮತ್ತು ಈ 3 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೈಲೈಟ್ ಆಗಿರುವಂತಹ ಅಥವಾ ಸಾಕಷ್ಟು ಕ್ರೂಷಿಯಲ್ ಆಗಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ಗಳನ್ನು ಪಬ್ಲಿಷ್ ಮಾಡುತ್ತೆ ಅಂತ ಕೂಡ ನಾವು ಅಬ್ಸರ್ವ್ ಮಾಡಬೇಕು. ಈ ಹಿಂದೆ 2020ನೇ ಇಸವಿಯಲ್ಲಿ ಕೇಂದ್ರ ಕ್ಯಾಬಿನೆಟ್ ಮೂಲಕ ಮುಂದಿನ 3 ವರ್ಷಗಳ ಅವಧಿಯವರೆಗೆ 22ನೇ ಕಾನೂನು ಆಯೋಗವನ್ನು ರಚನೆ ಮಾಡಲಾಗಿತ್ತು. ಇನ್ನು ಇದರ ರಚನೆ ಯಾವ ರೀತಿಯಾಗಿ ಇರುತ್ತೆ ಅಂತಂದರೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ಲಾ ಕಮಿಷನ್ ಆಫ್ ಇಂಡಿಯಾ ಏನಿದೆ ಇದು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ನ ಮೂಲಕ ಅಂದರೆ ಕಾರ್ಯಾಂಗದ ಒಂದು ಆದೇಶದ ಮೂಲಕ ಜಾರಿಗೊಳ್ಳುವಂತಹ ಒಂದು ಬಾಡಿ ಆಗಿದೆ ಅಥವಾ ಸಂಸ್ಥೆ ಆಗಿದೆ. ಕೇಂದ್ರ ಸರ್ಕಾರದ ಈ ಕ್ಯಾಬಿನೆಟ್ನಿಂದ ನಿರ್ಣಯವನ್ನು ಅಂಗೀಕಾರ ಮಾಡುವುದರ ಮೂಲಕ ಈ ಆಯೋಗವನ್ನು ರಚಿಸಲಾಗುತ್ತೆ. ಮುಂದೆ ಇದೇ ಒಂದು ರಿಪೋರ್ಟನ್ನು ರಾಷ್ಟ್ರಪತಿಗಳಿಂದ ಅನುಮೋದನೆಯನ್ನು ಪಡೆದುಕೊಂಡು ಒಪ್ಪಿಗೆ ನೀಡಿದ ನಂತರ ಈ ಕಾನೂನು ಆಯೋಗಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈಗ 23ನೇ ಕಾನೂನು ಆಯೋಗದ ಅಧ್ಯಕ್ಷರನ್ನು ಇನ್ನೂ ಕೂಡ ನೇಮಕ ಮಾಡಲಾಗಿಲ್ಲ. ಈಗ ಈ ರಾಷ್ಟ್ರಪತಿಗಳ ಅನುಮೋದನೆ ಆದ ನಂತರ ಇದರ ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲಿಯವರೆಗೂ ಕೂಡ ಅಂದರೆ 1955ನೇ ಇಸವಿಯಿಂದ 22 ಭಾರತದ ಕಾನೂನು ಆಯೋಗಗಳನ್ನು ಸ್ಥಾಪಿಸಲಾಗಿದ್ದು 277 ವರದಿಗಳನ್ನು ಈ ಲಾ ಕಮಿಷನ್ ಆಫ್ ಇಂಡಿಯಾದಿಂದ ಇಲ್ಲಿಯವರೆಗೂ ನೀಡಲಾಗಿದೆ. ಸೊ ಅಷ್ಟೇ ಅಲ್ಲದೆ ಈ ಕಾನೂನು ವ್ಯವಹಾರಗಳ ಇಲಾಖೆಯ ಮೂಲಕ ಈ ರಿಪೋರ್ಟ್ಸ್ಗಳನ್ನು ಈ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಮೂಲಕ ಅನುಷ್ಠಾನಗೊಳಿಸಲಾಗುತ್ತೆ ಮತ್ತು ಎಲ್ಲ ಆಡಳಿತದ ಇಲಾಖೆಗಳಿಗೆ ಮತ್ತು ಸಚಿವಾಲಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ರವಾನೆ ಮಾಡಲಾಗುತ್ತೆ ಅಂತ ನಾವು ಈ ಒಂದು ಪ್ರೊಸೆಸನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ 277 ವರದಿಗಳಲ್ಲಿ ಪ್ರಮುಖವಾಗಿ ಹೈಲೈಟ್ ಆದಂತಹ ಇತ್ತೀಚಿನ ಕೆಲವೊಂದಿಷ್ಟು ರಿಪೋರ್ಟ್ಸ್ಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ, 270ನೇ ಆಯೋಗದ ರಿಪೋರ್ಟ್ನಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಆಗುವಂತಹ ಎಲ್ಲ ಮದುವೆಗಳನ್ನು ಮ್ಯಾರೇಜಸನ್ನು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟನ್ನು ನೀಡಲಾಗಿತ್ತು. 271ನೇ ಈ ನ್ಯಾಷನಲ್ ಲಾ ಕಮಿಷನ್ ಆಫ್ ಇಂಡಿಯಾದ 271ನೇ ವರದಿ ಏನಿದೆ ಇದು ಮುಖ್ಯವಾಗಿ ಭಾರತದಾದ್ಯಂತ ಈ DNA ಪ್ರೊಫೈಲಿಂಗ್ ಕುರಿತಾದಂತಹ ಒಂದು ಹೈಲೈಟಿಂಗ್ ಇನ್ಫಾರ್ಮೇಷನ್ ಬಗ್ಗೆ ರಿಪೋರ್ಟನ್ನು ನೀಡಿತ್ತು. ಅಂದರೆ ಅದರ ಒಂದು ಲೀಗಲ್ ಪರ್ಸ್ಪೆಕ್ಟಿವನ್ನು ಸಂಬಂಧಪಟ್ಟಂತೆ ವರದಿಯನ್ನು ನೀಡಿತ್ತು ಅಂತ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಟ್ರಿಬ್ಯುನಲ್ಸ್ಗಳಿಗೆ ಮತ್ತು ಅವುಗಳಿಗೆ ನೀಡಬೇಕಾದಂತಹ ಶಾಸನಬದ್ಧ ಫ್ರೇಮ್ವರ್ಕ್ ಕುರಿತಾದಂತಹ ಮೌಲ್ಯಮಾಪನವನ್ನು 272ನೇ ರಿಪೋರ್ಟ್ನಲ್ಲಿ ನೀಡಲಾಗಿತ್ತು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಟಾರ್ಚರ್ಗಳಿಗೆ ಸಂಬಂಧಪಟ್ಟಂತೆ ಯುನೈಟೆಡ್ ನೇಷನ್ನಿಂದ ಅನುಷ್ಠಾನಗೊಳಿಸಲಾಗ್ತಾ ಇರುವಂತಹ ಒಂದು ಸಮಾವೇಶದ
ಸಂಬಂಧಪಟ್ಟಂತಹ ಈ ಲೀಗಲ್ ಫ್ರೇಮ್ವರ್ಕನ್ನು 273ನೇ ರಿಪೋರ್ಟ್ನಲ್ಲಿ ನೀಡಲಾಗಿತ್ತು. ನಂತರ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಏನು ಕರಿತೇವೆ, 1971ರ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ ಬಗ್ಗೆ ವಿಮರ್ಶೆಯನ್ನು ಮಾಡುವಂತಹ ವರದಿಯನ್ನು 274ನೇ ವರದಿಯಲ್ಲಿ ನೀಡಿತ್ತು. ನಂತರ ಈ 2005ರ ಮಾಹಿತಿ ಹಕ್ಕು ಕಾಯ್ದೆ ಯಾವ ರೀತಿಯಾಗಿ BCCI ಅನ್ನುವ ಸಂಸ್ಥೆಯ ಮೇಲೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವ ವಿಶೇಷವಾದಂತಹ ಒಂದು ಕಾನೂನಿನ ಫ್ರೇಮ್ವರ್ಕನ್ನು 275ನೇ ರಿಪೋರ್ಟ್ನಲ್ಲಿ ವರದಿ ಮಾಡಲಾಗಿತ್ತು ಲಾ ಕಮಿಷನ್ ಆಫ್ ಇಂಡಿಯಾದಿಂದ. ನಂತರ ಈ ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಗ್ಯಾಂಬ್ಲಿಂಗ್ ಆಗಿರ್ಬೋದು ಅಥವಾ ಈ ಸ್ಪೋರ್ಟ್ಸ್ ಬೆಟ್ಟಿಂಗ್ ಆಗಿರ್ಬೋದು, ಈ ವಿಷಯಗಳ ಕುರಿತಾದಂತಹ ಒಂದು ಕಾನೂನು ಚೌಕಟ್ಟನ್ನು ರೂಪಿಸುವಂತಹ ನಿಟ್ಟಿನಲ್ಲಿ 276ನೇ ರಿಪೋರ್ಟ್ನಲ್ಲಿ ಈ ಲಾ ಕಮಿಷನ್ ಆಫ್ ಇಂಡಿಯಾದಿಂದ ನೀಡಲಾಗಿತ್ತು. ಇತ್ತೀಚಿನ ಅಂದರೆ 277ನೇ ಲಾ ಕಮಿಷನ್ ಆಫ್ ಇಂಡಿಯಾದ ಒಂದು ವರದಿ ಏನು ಅಂತಂದರೆ, ಈ ಮಿಸ್ಕ್ಯಾರಿಯೇಜಸ್ ಅಥವಾ ಈ ಗರ್ಭಪಾತಕ್ಕೆ ಸಂಬಂಧಪಟ್ಟಂತಹ ಕಾನೂನಾತ್ಮಕವಾದಂತಹ ಒಂದು ಫ್ರೇಮ್ವರ್ಕನ್ನು ಮತ್ತು ಆ ಪ್ರಾಸಿಕ್ಯೂಷನ್ನಲ್ಲಿ ಆಗುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಲೀಗಲ್ ಸೊಲ್ಯೂಷನ್ಸ್ಗಳನ್ನು ಯಾವ ರೀತಿಯಾಗಿ ವಿತರಣೆ ಮಾಡಬೇಕು ಅಂತ ಈ 277ನೇ ವರದಿಯಲ್ಲಿ ಲಾ ಕಮಿಷನ್ ಆಫ್ ಇಂಡಿಯಾದಿಂದ ನೀಡಲಾಗಿತ್ತು ಅಂತ ಇತ್ತೀಚಿನ ಕೆಲವೊಂದಿಷ್ಟು ರಿಪೋರ್ಟ್ಸ್ಗಳ ಒಂದು ಬ್ರೀಫ್ ಇನ್ಫಾರ್ಮೇಷನನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಮುಖ್ಯವಾಗಿ ಈ ಭಾರತದ ಕಾನೂನು ಆಯೋಗದಿಂದ ಸರ್ಕಾರಕ್ಕೆ ನೀಡಲಾದಂತಹ ವರದಿಗಳನ್ನು ಕಂಪಲ್ಸರಿಯಾಗಿ ಪಾಲಿಸಲೇಬೇಕಾದಂತಹ ಬಾಧ್ಯತೆ ಸರ್ಕಾರದ ಮೇಲೆ ಇರುವುದಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗುತ್ತೆ. ಸೊ ದ ರೆಕಮೆಂಡೇಶನ್ಸ್ ಗಿವನ್ ಬೈ ದ ಲಾ ಕಮಿಷನ್ಸ್ ಆರ್ ನಾಟ್ ಕಂಪಲ್ಸರಿಲಿ ಬೈಂಡಿಂಗ್ ಆನ್ ದ ಗೌರ್ಮೆಂಟ್ ಅಂತ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದರೆ ಆ ರಿಪೋರ್ಟ್ಸ್ಗಳನ್ನು ಸರ್ಕಾರದಿಂದ ಸ್ವೀಕರಿಸಲೂಬಹುದು ಅಥವಾ ತಿರಸ್ಕರಿಸಲೂಬಹುದಾದಂತಹ ಒಂದು ಅಥಾರಿಟಿಯನ್ನು ಸರ್ಕಾರ ಹೊಂದಿದೆ. ಸೊ ಹೀಗಾಗಿ ಲಾ ಕಮಿಷನ್ ಆಫ್ ಇಂಡಿಯಾದಿಂದ ಸಾಕಷ್ಟು ಕಾನೂನಿನ ತಜ್ಞರಿಂದ ನೀಡಲಾದಂತಹ ವರದಿಯನ್ನು ಕಂಪಲ್ಸರಿಯಾಗಿ ಸರ್ಕಾರ ಅನುಷ್ಠಾನಕ್ಕೆ ತರಲೇಬೇಕಾದಂತಹ ಬಾಧ್ಯತೆಯನ್ನು ಹೊಂದಿಲ್ಲ ಅಂತ ಕೂಡ ನಾವಿಲ್ಲಿ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಲಾ ಕಮಿಷನ್ ಆಫ್ ಇಂಡಿಯಾ. ಇತ್ತೀಚೆಗೆ 2024ನೇ ಇಸವಿಯಲ್ಲಿ 23ನೇ ಕಾನೂನು ಆಯೋಗವನ್ನು ರಚಿಸಲಾಗಿದೆ. ಮುಂದಿನ 3 ವರ್ಷಗಳವರೆಗೆ ಈ ಭಾರತದ ಕಾನೂನು ಆಯೋಗ ಕಾರ್ಯವನ್ನು ನಿರ್ವಹಿಸಲಿದೆ ಮತ್ತು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಲೀಗಲ್ ಫ್ರೇಮ್ವರ್ಕನ್ನು, ಕಾನೂನಾತ್ಮಕವಾದಂತಹ ಶಿಫಾರಸುಗಳನ್ನು ಸರ್ಕಾರಕ್ಕೆ ಮಾಡಿಕೊಡಲಿದೆ. ಅದರಲ್ಲೂ ಮುಖ್ಯವಾಗಿ ಈ ಕೇಂದ್ರದ ಕಾನೂನು ಮತ್ತು ನ್ಯಾಯ ಸಚಿವಾಲಯಕ್ಕೆ ಸಲಹಾ ಸಂಸ್ಥೆಯಾಗಿ ಕೂಡ ಈ ಲಾ ಕಮಿಷನ್ ಆಫ್ ಇಂಡಿಯಾ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ನಾವು ಡೀಟೇಲ್ ಆಗಿ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ. ಇತ್ತೀಚೆಗೆ ಜುಲೈ 2024ರ ವೇಳೆಗೆ ಭಾರತದಾದ್ಯಂತ ಸುಮಾರು 9,000ದಷ್ಟು ಸಂಖ್ಯೆಯ H1N1 ರೋಗದ ಅಥವಾ ಸೋಂಕಿನ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಸ್ವೈನ್ ಫ್ಲೂ ಅಥವಾ ಹಂದಿ ಜ್ವರ ಅಂತ ಗುರುತಿಸಲ್ಪಡುವಂತಹ ಇನ್ಫ್ಲೂಯೆನ್ಸಾ ಎ H1N1 ಅನ್ನುವ ಈ ಒಂದು ರೋಗಕ್ಕೆ ಸುಮಾರು 178 ಸಂಖ್ಯೆಯ ಜನರು ಸಾವನ್ನು ಅಪ್ಪಿದ್ದಾರೆ ಅಂತ ಇತ್ತೀಚಿನ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಹೀಗಾಗಿ ಈ H1N1 ರೋಗದ ಕುರಿತಾದಂತಹ ಕೆಲವೊಂದಿಷ್ಟು ಡೀಟೇಲ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗೋದ್ರಿಂದ ಇವುಗಳನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇದು ಒಂದು ಇನ್ಫ್ಲೂಯೆನ್ಸಾ ಎ ಅನ್ನುವ ವೈರಸ್ನ ಉಪವಿಭಾಗದ ವೈರಸ್ನಿಂದ ಹರಡುವಂತಹ ಒಂದು ರೋಗವಾಗಿ ಗುರುತಿಸಿಕೊಳ್ಳುತ್ತೆ. ಇದನ್ನು H1N1 ಅಂತ ಕೂಡ ಕರೀತಾರೆ. H1N1 ಇನ್ಫ್ಲೂಯೆನ್ಸಾ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಮಾನವರು ಮತ್ತು ಹಂದಿಗಳಿಂದ ಅವುಗಳ ಉಸಿರಾಟದಿಂದ ಸೀನುವಾಗ ಅಥವಾ ಕೆಮ್ಮುವಾಗ ಆ ಒಂದು ಉಸಿರಾಡಿದಂತಹ ಹನಿಗಳ ಸೋಂಕಾಗುವುದರಿಂದ ಈ ವೈರಸ್ ಹರಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಂದರೆ ಆಲ್ರೆಡಿ ಈ H1N1 ಇನ್ಫ್ಲೂಯೆನ್ಸಾ ವೈರಸ್ನಿಂದ ಸೋಂಕಿತವಾದಂತಹ ವ್ಯಕ್ತಿ ಅಥವಾ ಹಂದಿ ಇತರ ಆರೋಗ್ಯವಂತ ವ್ಯಕ್ತಿಗೆ ಈ ಡ್ರಾಪ್ಲೆಟ್ಸ್ಗಳು ಮ್ಯೂಕಸ್ ಆಗಿರ್ಬೋದು ಅಥವಾ ಸಲೈವ ಆಗಿರ್ಬೋದು, ಈ ರೀತಿಯಾದಂತಹ ಹನಿಗಳಿಂದ ಸೋಂಕಿತವಾಗುವಂತಹ ವ್ಯಕ್ತಿ H1N1 ಅನ್ನುವ ವೈರಸ್ನಿಂದ ಇನ್ಫೆಕ್ಟ್ ಆಗ್ತಾನೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಈ ಸೋಂಕಿತ ವ್ಯಕ್ತಿ ಸ್ಪರ್ಶಿಸಿದಂತಹ ಕೆಲವೊಂದಿಷ್ಟು ಸರ್ಫೇಸ್ ಅಥವಾ ಮೇಲ್ಮೈಗಳನ್ನು ಆರೋಗ್ಯವಂತ ವ್ಯಕ್ತಿ ಸ್ಪರ್ಶಿಸುವುದರ ಮೂಲಕ ಕೂಡ ಈ H1N1 ಇನ್ಫ್ಲೂಯೆನ್ಸಾ ಹರಡುತ್ತದೆ ಅಂತ ನಾವು ಇದರ ಬಗ್ಗೆ
ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನು ಭಾರತದಲ್ಲಿ ಮೊದಲ ಬಾರಿಗೆ ಮೇ 9ನೇ ತಾರೀಕು 2009ನೇ ಇಸವಿಯಲ್ಲಿ H1N1ನ ಮೊದಲ ಪ್ರಕರಣವನ್ನು ಕಂಡುಹಿಡಿಯಲಾಗಿತ್ತು. ಅದಾದ ನಂತರ 2021, 22, 23ರಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಥವಾ ದೊಡ್ಡ ಸಂಖ್ಯೆಯಲ್ಲಿ H1N1 ಸೋಂಕಿತರ ಸಂಖ್ಯೆಯನ್ನು ಗುರುತಿಸಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇತ್ತೀಚೆಗೆ ಈ ಪಂಜಾಬ್, ಕೇರಳ, ಗುಜರಾತ್ನಲ್ಲಿ ಸುಮಾರು 41, 34 ಮತ್ತು 27 ಕ್ರಮವಾಗಿ ಸಾವುಗಳನ್ನು ರೆಕಾರ್ಡ್ ಮಾಡಲಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯ H1N1 ಇನ್ಫ್ಲೂಯೆನ್ಸಾ ಹರಡಿರುವಂತಹ ಸೋಂಕಿನ ಸಂಖ್ಯೆಯನ್ನು ದೆಹಲಿ, ಗುಜರಾತ್ ಮತ್ತು ಕೇರಳದಲ್ಲಿ ಕೇಸಸ್ಗಳನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. 2022ರ ವರ್ಷದಲ್ಲಿ ಸುಮಾರು 13,202 ಪ್ರಕರಣಗಳನ್ನು ರೆಕಾರ್ಡ್ ಮಾಡಲಾಗಿದ್ದು ಅದರಲ್ಲಿ ಸುಮಾರು 410 ಜನರು ಸಾವನ್ನು ಅಪ್ಪಿದ್ರು ಅಂತ ಇದೊಂದು ಹೈಯೆಸ್ಟ್ ಆದಂತಹ ರೆಕಾರ್ಡನ್ನು H1N1 ಡಿಸೀಸ್ಗೆ ಸಂಬಂಧಪಟ್ಟಂತೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಇತ್ತೀಚಿನ ಈ ಒಂದು ವೈರಸ್ನ ಬೆಳವಣಿಗೆಯನ್ನು ಅಬ್ಸರ್ವ್ ಮಾಡೋದಾದರೆ ಪುಣೆ ಮೂಲದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪ್ರಕಾರ ಈ ವೈರಸ್ ಪಾಯಿಂಟ್ ಮ್ಯೂಟೇಷನ್ಗೆ ಒಳಗಾಗಿದೆ ಅಂತ ಗುರುತಿಸಲಾಗಿದೆ. ಅಂದರೆ ಹಿಂದೆ ಕ್ಯಾಲಿಫೋರ್ನಿಯಾ ಸ್ಟ್ರೇನ್ ಹೊಂದಿದಂತಹ ಈ ಒಂದು ವೈರಸ್ ಸಾಕಷ್ಟು ಮ್ಯೂಟೇಷನ್ಸ್ಗಳನ್ನು ರೂಪಾಂತರಗಳನ್ನು ಹೊಂದುವುದರ ಮೂಲಕ ಮಿಚಿಗನ್ ಸ್ಟ್ರೇನ್ ಅನ್ನುವ ಈ ಒಂದು ಸ್ಟ್ರೇನ್ ಅಥವಾ ಒಂದು ಎಳೆಯನ್ನು ಈ ಒಂದು ವೈರಸ್ನಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಇತ್ತೀಚಿನ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಷ್ಟೊಂದು ಡೀಪ್ ಆಗಿ ಏನು ಪ್ರಶ್ನೆ ಬರೋದಿಲ್ಲ. ಆದರೆ ಈ ಮಿಚಿಗನ್ ಸ್ಟ್ರೇನ್, ಕ್ಯಾಲಿಫೋರ್ನಿಯಾ ಸ್ಟ್ರೇನ್ ಇದು ಯಾವ ರೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಯಾಗಿದೆ ಅಥವಾ ಒಂದು ವೈರಸ್ ಆಗಿದೆ ಅಂತ ಏನಾದರೂ ಆಪ್ಷನ್ಸ್ಗಳಲ್ಲಿ ಪ್ರಶ್ನೆಗಳು ಬಂದರೆ ಆ ಸಂದರ್ಭದಲ್ಲಿ ಆಪ್ಷನ್ಸ್ಗಳಾಗಿ ನಿಮಗೆ COVID-19 ಅಂತ ಬರ್ಬೋದು, ಅಥವಾ H1N1 ಬರ್ಬೋದು, ಅಥವಾ ಈ ಥರ ಏವಿಯನ್ ಇನ್ಫ್ಲೂಯೆನ್ಸಾ H5N1 ಅಂತ ಬರ್ಬೋದು. ಸೊ ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ನೀಡಿದರೆ ಈ ಮಿಚಿಗನ್ ಸ್ಟ್ರೇನ್ ಮತ್ತು ಕ್ಯಾಲಿಫೋರ್ನಿಯಾ ಸ್ಟ್ರೇನ್ ವೈರಸ್ಗಳು ಮುಖ್ಯವಾಗಿ H1N1 ಅಥವಾ ಹಂದಿ ಜ್ವರಕ್ಕೆ ಸಂಬಂಧಪಟ್ಟಂತಹ ಎಳೆಗಳಾಗಿವೆ, ರೋಗದ ವೈರಸ್ಸಿನ ಒಂದು ಸ್ಟ್ರೇನ್ಗಳಾಗಿವೆ ಅಂತ ನಾವು ಇಲ್ಲಿ ಸಿಂಪಲ್ಲಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ H1N1. ಮುಂದಿನ ಆರ್ಟಿಕಲ್ ಒಡಿಶಾದಲ್ಲಿರುವಂತಹ ಈ ಸೌರಾ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಕಾಂಟೆಕ್ಸ್ಟ್ ಏನು ಅಂತಂದರೆ, ಸಾವಿರಾರು ವರ್ಷದಿಂದ ಈ ಒಡಿಶಾ ಪ್ರಾಂತ್ಯದಲ್ಲಿ ನೆಲೆಸಿರುವಂತಹ ಈ ಸೌರಾ ಬುಡಕಟ್ಟು ಸಮುದಾಯದವರಿಗೆ ಪ್ರಾಚೀನ ಕಾಲದಿಂದ ಈ ಪೂರ್ವಜರ ಭೂಮಿಯನ್ನು ಬಳಸುವಂತಹ ಅಂದರೆ ಆ ಒಂದು ಭೂಮಿಯಲ್ಲಿ ವಾಸಿಸುವಂತಹ ಹಕ್ಕನ್ನು ಒಡಿಶಾ ಸರ್ಕಾರದಿಂದ ನೀಡಲಾಗಿದೆ. ಈ ರೀತಿಯಾಗಿ ಈ ಪೂರ್ವಜರ ಭೂಮಿಯನ್ನು ಬುಡಕಟ್ಟು ಸಮುದಾಯಕ್ಕೆ ಹಕ್ಕಾಗಿ ವಿತರಣೆ ಮಾಡ್ತಾ ಇರುವಂತಹ ಏಕೈಕ ರಾಷ್ಟ್ರವಾಗಿ ಒಡಿಶಾ ಗುರುತಿಸಿಕೊಂಡಿದೆ ಅಂತ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಸೊ ಈ ಸೌರಾ ಬುಡಕಟ್ಟು ಸಮುದಾಯದವರ ಬಗ್ಗೆ ನ್ಯೂಸ್ನಲ್ಲಿ ಪ್ರಕಟಣೆ ಆಗಿರುವುದರಿಂದ ಈ ಟ್ರೈಬಲ್ ಗ್ರೂಪ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇದು ಒಂದು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಆಗಿ ಗುರುತಿಸಿಕೊಳ್ಳುವಂತಹ ಒಂದು ಬುಡಕಟ್ಟು ಸಮುದಾಯ ಆಗಿದೆ. ವಿಶೇಷ ದುರ್ಬಲ ಬುಡಕಟ್ಟು ಸಮುದಾಯ ಅಂತ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಇದನ್ನು ನಿರ್ದಿಷ್ಟ ದುರ್ಬಲ ಬುಡಕಟ್ಟು ಗುಂಪು ಅಂತ ಇದನ್ನು ಕನ್ನಡದಲ್ಲಿ ನಾವು ಅನುವಾದ ಮಾಡ್ಕೋಬೋದು. PVTG ಅಂತ ಗುರುತಿಸಲಾಗುತ್ತೆ. ಸೊ ಇದರ ಬಗ್ಗೆ ಕೂಡ ಆಮೇಲೆ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ಈಗ ಸದ್ಯಕ್ಕೆ ಸೌರಾ ಬುಡಕಟ್ಟು ಸಮುದಾಯದ ಬಗ್ಗೆ ತಿಳ್ಕೊಳ್ಳೋದಾದರೆ, ಪ್ರಾಚೀನ ಕಾಲದಿಂದಲೂ ಅಂದರೆ ಈ ರಾಮಾಯಣ ಮತ್ತು ಮಹಾಭಾರತದ ಕಾವ್ಯಗಳಲ್ಲೂ ಕೂಡ ಉಲ್ಲೇಖವನ್ನು ಹೊಂದಿರುವಂತಹ ಪ್ರಾಚೀನ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿ ಒಡಿಶಾದ ಈ ಸೌರಾ ಬುಡಕಟ್ಟು ಸಮುದಾಯದ ಜನರನ್ನು ಗುರುತಿಸಲಾಗುತ್ತೆ. ಇತರ ಪ್ರಾಂತ್ಯಗಳಲ್ಲಿ ಇವರನ್ನು ಸವರಗಳು, ಸಬರಾಜ್, ಸೌರಾ ಅಥವಾ ಸೋರಾ ಅಂತ ಕೂಡ ಈ ಸೌರಾ ಬುಡಕಟ್ಟು ಸಮುದಾಯದವರನ್ನು ಗುರುತಿಸಲಾಗುತ್ತೆ. ಸಾಕಷ್ಟು ವೈವಿಧ್ಯಮಯವಾದಂತಹ ಪದ್ಧತಿಗಳನ್ನು ಮತ್ತು ವೇಷಭೂಷಣಗಳನ್ನು, ಭಾಷೆಗಳನ್ನು ಹೊಂದಿರುವಂತಹ ಸೌರಾ ಬುಡಕಟ್ಟು ಸಮುದಾಯದವರು ಒಡಿಶಾದಲ್ಲಿ ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ್ ಮತ್ತು ಅಸ್ಸಾಂ ರಾಜ್ಯಗಳಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯದವರು ಆಗಿದ್ದಾರೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸ್ಥಳೀಯವಾಗಿ ಕಂಡುಬರುವಂತಹ ಮುಂಡಾ ಭಾಷೆಯನ್ನು ಮತ್ತು ಸೊರಂಗ್ ಸೊಪ್ಪೆಂಗ್ ಅನ್ನುವ
ಸ್ಥಳೀಯ ಭಾಷೆಗಳನ್ನು ಲಿಪಿಯನ್ನು ಬಳಸುವಂತಹ ಜನರು ಸೌರ ಬುಡಕಟ್ಟು ಸಮುದಾಯದವರು ಆಗಿದ್ದಾರೆ. ಮಧ್ಯ ಮತ್ತು ದಕ್ಷಿಣ ಭಾರತದ ಮೂಲ ನಿವಾಸಿಗಳಲ್ಲಿ ಕಂಡುಬರುವಂತಹ ಈ ಪ್ರೋಟೋ ಆಸ್ಟ್ರೋಲಾಯ್ಡ್ ಅನ್ನುವ ಜನಾಂಗಕ್ಕೆ ಸಂಬಂಧಪಟ್ಟಂತೆ ಈ ಸೌರ ಬುಡಕಟ್ಟು ಸಮುದಾಯದವರನ್ನು ಗುರುತಿಸಲಾಗುತ್ತದೆ. ಆಗಲೇ ತಿಳಿಸಿದ ಹಾಗೆ ಸಾಕಷ್ಟು ವಿಶಿಷ್ಟವಾದಂತಹ ವೈವಿಧ್ಯಮಯವಾದಂತಹ ಈ ಕಲಾ ಅಭ್ಯಾಸಗಳಾಗಿರ್ಬೋದು, ಧಾರ್ಮಿಕ ಪದ್ಧತಿಗಳಾಗಿರ್ಬೋದು, ಅಷ್ಟೇ ಅಲ್ಲದೆ ಈ ಅಳಿವಿನಂಚಿನಲ್ಲಿರುವಂತಹ ವಿಶೇಷವಾದಂತಹ ಈ ತಂಟಾಂಗ್ಬೋ ಅನ್ನುವ ಒಂದು ವಿಶೇಷ ಹಚ್ಚೆಯ ಟ್ಯಾಟೂ ಅಂತ ನಾವು ಕರಿತೇವೆ. ಟ್ಯಾಟೂ ಸಂಪ್ರದಾಯವನ್ನು ಹೊಂದಿರುವಂತಹ ಬುಡಕಟ್ಟು ಸಮುದಾಯ ಸೌರ ಬುಡಕಟ್ಟು ಸಮುದಾಯದವರು ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಮಹಿಳೆಯರು ಈ ವಿಶೇಷವಾದಂತಹ ತಂಟಾಂಗ್ಬೋ ಅನ್ನುವ ಒಂದು ಟ್ಯಾಟೂವನ್ನು ಮಾಡ್ಕೊಂಡಿದ್ದಾರೆ ಮುಖದ ಮೇಲೆ ಅಥವಾ ಮೈ ಮೇಲೆ ಅಂತ ಅಬ್ಸರ್ವ್ ಮಾಡ್ಬೋದು. ಇನ್ನು ಈ ಸೌರ ಬುಡಕಟ್ಟು ಸಮುದಾಯದವರು ಒಡಿಶಾದಲ್ಲಿರುವಂತಹ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ನಾವು ಗುರುತಿಸಿದ್ವಿ. ಅಂದರೆ ವಿಶೇಷ ದುರ್ಬಲ ಬುಡಕಟ್ಟು ಸಮುದಾಯ ಅಂತ ಗುರುತಿಸಿದ್ವಿ. PVTGs ಅಂದರೆ ಏನು ಅಂತ ತಿಳ್ಕೊಳ್ಳೋದು ಕೂಡ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. 1975ನೇ ಇಸವಿಯಲ್ಲಿ ಸ್ಥಾಪಿಸಲಾದಂತಹ ದೇಬರ್ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಭಾರತದಲ್ಲಿರುವಂತಹ ಪ್ರಮುಖ 700 ಪರಿಶಿಷ್ಟ ಪಂಗಡಗಳಲ್ಲಿ 75 ಜನಾಂಗಗಳನ್ನು ಬುಡಕಟ್ಟು ಸಮುದಾಯದವರನ್ನು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ವಿಶೇಷ ದುರ್ಬಲ ಬುಡಕಟ್ಟು ಗುಂಪು ಅಂತ ಗುರುತಿಸಲಾಯಿತು. ಮೊದಲಿಗೆ ಇದನ್ನು 52 ಸಂಖ್ಯೆಯ ಬುಡಕಟ್ಟುಗಳನ್ನು ಗುರುತಿಸಲಾಗಿತ್ತು. ನಂತರ ಈ 75 ಬುಡಕಟ್ಟು ಸಮುದಾಯದವರನ್ನು ಭಾರತದಲ್ಲಿ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಗುರುತಿಸಲಾಗುತ್ತೆ. ಈ ಬುಡಕಟ್ಟು ಸಮುದಾಯದವರು ಭಾರತದಾದ್ಯಂತ ಸುಮಾರು 18 ರಾಜ್ಯಗಳಲ್ಲಿ ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವ್ಯಾಪಿಸಿದ್ದಾರೆ ಅಂತ 2011ರ ಜನಗಣತಿಯ ಪ್ರಕಾರ ರೆಕಾರ್ಡ್ ಮಾಡಲಾಗಿದೆ. ಒಡಿಶಾದಲ್ಲಿ ದೇಶದಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯ ಅಂದರೆ 2.5 ಲಕ್ಷಕ್ಕೂ ಹೆಚ್ಚು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಜನರನ್ನು ಗುರುತಿಸಲಾಗಿದೆ ಅನ್ನೋದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆ ಏನಾದರೂ ಬಂದರೆ ದೇಶದಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯ ವಿಶೇಷ ದುರ್ಬಲ ಬುಡಕಟ್ಟು ಸಮುದಾಯದವರು ಯಾವ ರಾಜ್ಯದಲ್ಲಿದ್ದಾರೆ ಅಂತಂದರೆ ಸರಿಯಾದ ಉತ್ತರ ಏನಾಗುತ್ತೆ, ಒಡಿಶಾ ಅಂತ ಕರೆಕ್ಟಾಗಿ ಗುರುತಿಸಲಾಗುತ್ತೆ. ಇನ್ನು ಈ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಗುರುತಿಸುವುದಕ್ಕೆ ಪ್ರಮುಖ ಲಕ್ಷಣಗಳು ಏನು, ಯಾವ ಕ್ರೈಟೇರಿಯಾಗಳ ಆಧಾರದ ಮೇಲೆ ಇವರನ್ನು ವಿಶೇಷ ದುರ್ಬಲ ಬುಡಕಟ್ಟು ಸಮುದಾಯದವರು ಅಂತ ಗುರುತಿಸಲಾಗುತ್ತೆ ಅಂತಂದರೆ ಮುಖ್ಯವಾಗಿ ಮೊದಲನೇದು ಅವರ ಜನಸಂಖ್ಯೆ. ಕ್ಷೀಣಿಸುತ್ತಿರುವಂತಹ ಅಥವಾ ಸ್ಥಿರವಾಗಿ ಉಳಿದಂತಹ ಅಂದರೆ ಹೆಚ್ಚಾಗ್ತಾ ಇರದೇ ಇರುವಂತಹ ಒಂದು ಬುಡಕಟ್ಟು ಸಮುದಾಯದ ಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡು ಅಂದರೆ ಜನಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡು, ಮತ್ತು ಎರಡನೆಯದಾಗಿ ಪೂರ್ವ ಕೃಷಿ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲೆ ಕೃಷಿಯನ್ನು ಮಾನವನಿಂದ ಅಳವಡಿಸಿಕೊಳ್ಳಲಾಗಿತ್ತು. ಆದರೆ ಈ ಕೃಷಿಯನ್ನು ಇನ್ನೂವರೆಗೂ ಕೂಡ 21ನೇ ಶತಮಾನದಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ, ಅಭ್ಯಾಸ ಮಾಡದೇ ಇರುವಂತಹ, ಕೇವಲ ಈ ಬೇಟೆಯಾಡುವುದರಿಂದ ಮತ್ತು ಗೆಡ್ಡೆಗೆಣಸುಗಳನ್ನು ಸಂಗ್ರಹಿಸಿ ಆಹಾರವನ್ನು ಸೇವಿಸ್ತಾ ಇರುವಂತಹ ಒಂದು ಸಂಪ್ರದಾಯನ ಹೊಂದಿರುವಂತಹ ಬುಡಕಟ್ಟು ಸಮುದಾಯ ಆಗಿರಬೇಕು. ಅಂದರೆ ತಂತ್ರಜ್ಞಾನದ ದೃಷ್ಟಿಯಿಂದ ಸಾಕಷ್ಟು ಹಿಂದೆ ಇರುವಂತಹ ಬುಡಕಟ್ಟು ಸಮುದಾಯಗಳು ಮತ್ತು ಈ ಅತ್ಯಂತ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ಲಿಟ್ರಸಿ ರೇಟನ್ನು ಕಡಿಮೆಯಾಗಿ ಹೊಂದಿರುವಂತಹ ಬುಡಕಟ್ಟು ಸಮುದಾಯ ಆಗಿರಬೇಕು. ಮತ್ತು 4ನೆಯ ಪ್ರಮುಖವಾದಂತಹ ಲಕ್ಷಣ ಏನು ಅಂತಂದರೆ ಕೇವಲ ತಾತ್ಕಾಲಿಕವಾದಂತಹ ಜೀವನಾಧಾರದ ಮಟ್ಟಿಗೆ ಅವರು ಜೀವನೋಪಾಯವನ್ನು ಹೊಂದಿರಬೇಕು. ಅಂದರೆ ಆರ್ಥಿಕವಾಗಿ ಸಾಕಷ್ಟು ದುರ್ಬಲವಾದಂತಹ ಬುಡಕಟ್ಟು ಸಮುದಾಯ ಆಗಿರಬೇಕು. ಸೊ ಈ ರೀತಿಯಾಗಿ ಪ್ರಮುಖ 4 ಲಕ್ಷಣಗಳನ್ನು ಆಧಾರವಾಗಿಟ್ಕೊಂಡು ಭಾರತದಲ್ಲಿ ದೇಬರ್ ಆಯೋಗದ ಮೂಲಕ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ಗಳನ್ನು ಗುರುತಿಸಬೇಕು ಅಂತ ಒಂದು ಶಿಫಾರಸುಗಳನ್ನು ಮಾಡಲಾಗಿತ್ತು ಅಂತ ನಾವು ಡೀಟೇಲ್ ಆಗಿ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ PVTG ಸೌರ ಬುಡಕಟ್ಟು ಸಮುದಾಯದವರು ಒಡಿಶಾ ಮತ್ತು ಭಾರತದ ಇತರ ರಾಜ್ಯಗಳಲ್ಲಿ ವಾಸಿಸ್ತಾ ಇರುವಂತಹ ಜನಾಂಗ ಆಗಿದ್ದಾರೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಿನ್ನೆ ನಾವು PVTG ಗ್ರೂಪ್ಗಳಲ್ಲಿ ಕಂಡುಬರುವಂತಹ ಗ್ರೇಟ್ ನಿಕೋಬಾರ್ನಲ್ಲಿ ಕಂಡುಬರುವಂತಹ ಶಾಂಪೇನ್ ಬುಡಕಟ್ಟು ಸಮುದಾಯದವರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಇವತ್ತು ಸೌರ ಬುಡಕಟ್ಟು ಸಮುದಾಯದವರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮ್ಯಾಚ್ ದ ಫಾಲೋವಿಂಗ್ ಆಗಿ ಕೂಡ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ ಇರೋದರಿಂದ ಈ ಎಲ್ಲ ನ್ಯೂಸ್ನಲ್ಲಿರುವಂತಹ ಟ್ರೈಬಲ್ ಗ್ರೂಪ್ಸ್ಗಳ ಬಗ್ಗೆ ನೋಟ್ಸ್ ಮಾಡಿ ಇಟ್ಕೊಳ್ತಾ ಇರಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ
ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಭಾರತದಲ್ಲಿ ಸ್ವತಂತ್ರ ಪೂರ್ವವಾಗಿ ಮೊದಲ ಕಾನೂನು ಆಯೋಗವನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಫಸ್ಟ್ ಲಾ ಕಮಿಷನ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 1823, ಆಪ್ಷನ್ ಬಿ 1834, ಆಪ್ಷನ್ ಸಿ 1857 ಅಥವಾ ಆಪ್ಷನ್ ಡಿ 1872 ಅಂತ ನೀಡಲಾಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ 1833ನೇ ಇಸವಿಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಜಾರಿಗೊಂಡಂತಹ ಚಾರ್ಟರ್ ಆ್ಯಕ್ಟ್ನ ಅಡಿಯಲ್ಲಿ ಲಾರ್ಡ್ ಮೆಕಾಲೆ ಅಧ್ಯಕ್ಷತೆಯ ಅಡಿಯಲ್ಲಿ 1834ನೇ ಇಸವಿಯಲ್ಲಿ ಮೊದಲ ಲಾ ಕಮಿಷನ್ ಆಫ್ ಇಂಡಿಯಾ, ಮೊದಲ ಭಾರತದ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದ ಕಾನೂನು ಆಯೋಗ ಈ ಕೆಳಗಿನ ಯಾವ ರೀತಿಯ ಸಂಸ್ಥೆಯಾಗಿದೆ ಅಂತ ಗುರುತಿಸಬೇಕು. ಆಪ್ಷನ್ ಎ ಇದೊಂದು ಸಂವಿಧಾನಿಕ ಸಂಸ್ಥೆ, ಆಪ್ಷನ್ ಬಿ ಶಾಸನಬದ್ಧ ಸಂಸ್ಥೆ, ಆಪ್ಷನ್ ಸಿ ಕಾರ್ಯನಿರ್ವಾಹಕ ಸಂಸ್ಥೆ ಅಥವಾ ಆಪ್ಷನ್ ಡಿ ನ್ಯಾಯಾಂಗ ಸಂಸ್ಥೆ ಅಂತ ಆಪ್ಷನ್ಸ್ಗಳಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ. ಎಕ್ಸಿಕ್ಯೂಟಿವ್ ಆರ್ಡರ್ಗಳ ಮೂಲಕ ಅಥವಾ ಕಾರ್ಯಾಂಗದ ಒಂದು ಆದೇಶದ ಮೂಲಕ ಜಾರಿಗೊಂಡಂತಹ ಆಯೋಗ ಭಾರತದ ಕಾನೂನು ಆಯೋಗ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿಗಳಿಂದ 23ನೇ ಸ್ವತಂತ್ರ ಭಾರತದ ಕಾನೂನು ಆಯೋಗವನ್ನು ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಅನುಮೋದನೆಯನ್ನು ನೀಡಲಾಯಿತು ಅಂತ ನಾವು ಕಾಂಟೆಕ್ಸ್ಟ್ನಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದು ಒಂದು ಕಾರ್ಯನಿರ್ವಾಹಕ ಸಂಸ್ಥೆ ಆಗಿದೆ. ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಸ್ಥಾಪನೆ ಆಗುವಂತಹ ಒಂದು ಸಂಸ್ಥೆಯಾಗಿದೆ. ಇದನ್ನು ಭಾರತದ ಕಾನೂನು ಆಯೋಗವಂತ ನಾವು ಗುರುತಿಸ್ತೇವೆ. ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಮತ್ತು ಶಾಸನಬದ್ಧ ಸಂಸ್ಥೆ ಕೂಡ ಅಲ್ಲ. ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಲಾ ಕಮಿಷನ್ ಆಫ್ ಇಂಡಿಯಾ ಹೊಂದಿಲ್ಲ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದರ ಮುಖ್ಯ ಕಾರ್ಯಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಸಾಕಷ್ಟು ಸಂಖ್ಯೆಯ ಕಾನೂನು ತಜ್ಞರನ್ನು ಒಳಗೊಂಡಿರುವಂತಹ ಲಾ ಕಮಿಷನ್ ಆಫ್ ಇಂಡಿಯಾ ಮುಖ್ಯವಾಗಿ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ಕಾನೂನುಗಳನ್ನು ಮೌಲ್ಯಮಾಪನ ಮಾಡುವುದು, ಅವುಗಳ ಬಗ್ಗೆ ಡೀಟೇಲ್ ಆದಂತಹ ಸಂಶೋಧನೆ ಮಾಡುವುದು ಮತ್ತು ಮುಖ್ಯವಾಗಿ ಕಾನೂನು ಮತ್ತು ನ್ಯಾಯ ಸಚಿವಾಲಯಕ್ಕೆ ಸಲಹಾ ಸಂಸ್ಥೆಯಾಗಿ ಇದನ್ನು ಗುರುತಿಸಲಾಗುತ್ತೆ. ಸ್ವತಂತ್ರ ಭಾರತದ ಸಂದರ್ಭದಲ್ಲಿ ಮೊದಲ ಬಾರಿಗೆ 1955ನೇ ಇಸವಿಯಲ್ಲಿ ಆಗಿನ ಅಟಾರ್ನಿ ಜನರಲ್ ಆಗಿದ್ದಂತಹ ಶ್ರೀ MC ಸೆಟಲ್ವಾಡ್ ಅವರು ಮೊದಲ ಭಾರತದ ಕಾನೂನು ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸ್ವತಂತ್ರ ಪೂರ್ವದಲ್ಲಿ 1834ನೇ ಇಸವಿಯಲ್ಲಿ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಭಾರತದ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡಲಾಗಿತ್ತು. ಮುಂದಿನ ರಿವಿಷನ್ ಪ್ರಶ್ನೆ, H1N1 ವೈರಸ್ ಪ್ರಾಥಮಿಕವಾಗಿ ಈ ಕೆಳಗಿನ ಯಾವ ರೀತಿಯ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಜೀರ್ಣಕ್ರಿಯೆ. ಆಪ್ಷನ್ ಬಿ ಉಸಿರಾಟದ ಕಾಯಿಲೆಗಳು, ಆಪ್ಷನ್ ಸಿ ಚರ್ಮದ ಸೋಂಕುಗಳು ಅಥವಾ ಆಪ್ಷನ್ ಡಿ ನರವೈಜ್ಞಾನಿಕ ಅಥವಾ ನ್ಯೂರೋಲಾಜಿಕಲ್ ಡಿಸಾರ್ಡರ್ಗಳು ಅಂತ ಇದೆ, ಅಸ್ವಸ್ಥತೆಗಳು ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಅಥವಾ ರೆಸ್ಪಿರೇಟರಿ ಕಾಯಿಲೆಗಳನ್ನು ತಂದೊಡ್ಡುವಂತಹ ವೈರಸ್ H1N1 ವೈರಸ್ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತದಾದ್ಯಂತ ಸುಮಾರು 9,000 H1N1 ಪ್ರಕರಣಗಳನ್ನು ಅಥವಾ ಹಂದಿ ಜ್ವರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ, ರೆಕಾರ್ಡ್ ಮಾಡಲಾಗಿದೆ ಅಂತ. 178 ಸಾವುಗಳು ಕೂಡ H1N1 ಇನ್ಫ್ಲೂಯೆನ್ಸಾ ಎ ವೈರಸ್ನಿಂದ ಆಗಿವೆ ಅಂತ ರೆಕಾರ್ಡ್ ಮಾಡಲಾಗಿದೆ. ಇದು ಮುಖ್ಯವಾಗಿ ಒಂದು ರೆಸ್ಪಿರೇಟರಿ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯನ್ನು ತಂದೊಡ್ಡುವಂತಹ ರೋಗ ಆಗಿದೆ. ಮಾನವ ಮತ್ತು ಹಂದಿಗಳ ಉಸಿರಾಟದಿಂದ ಬರುವಂತಹ ಒಂದು ಸಲೈವ ಅಥವಾ ಆ ಹನಿಗಳ ಸಂಪರ್ಕಕ್ಕೆ ಬರುವುದರಿಂದ ಆರೋಗ್ಯವಂತ ವ್ಯಕ್ತಿ H1N1 ಇನ್ಫ್ಲೂಯೆನ್ಸಾ ವೈರಸ್ಸಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಒಡಿಶಾದ ಹೊರತಾಗಿ ಅಂದರೆ ಒಡಿಶಾವನ್ನು ಒಳಗೊಂಡಂತೆ ಭಾರತದ ಯಾವ ರಾಜ್ಯಗಳಲ್ಲಿ ಈ ಸೌರಾ ಬುಡಕಟ್ಟು ಸಮುದಾಯದವರ ಜನರನ್ನು ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ತಮಿಳುನಾಡು ಮತ್ತು ಕೇರಳ, ಆಪ್ಷನ್ ಬಿ
ಆಂಧ್ರ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ, ಅಸ್ಸಾಂ. ಆಪ್ಷನ್ ಸಿ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಮಾತ್ರ. ಆಪ್ಷನ್ ಡಿ ಉತ್ತರ ಪ್ರದೇಶ್ ಮತ್ತು ಹರಿಯಾಣದಲ್ಲಿ ಮಾತ್ರ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ಒಡಿಶಾವನ್ನು ಒಳಗೊಂಡಂತೆ ಪ್ಲಸ್ ಆಂಧ್ರ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ್, ಅಸ್ಸಾಂನಲ್ಲಿ ಸ್ವಲ್ಪ ಸಂಖ್ಯೆಯ ಸೌರ ಬುಡಕಟ್ಟು ಸಮುದಾಯದ ಜನರನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಇದು ಒಂದು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಆಗಿದೆ. ಮುಖ್ಯವಾಗಿ ಒಡಿಶಾದಲ್ಲಿ ಮತ್ತು ಇತರ ಕೆಲವೊಂದಿಷ್ಟು ಈಗ ಡಿಸ್ಕಸ್ ಮಾಡಿದಂತಹ ರಾಜ್ಯಗಳಲ್ಲಿ ಕಂಡುಬರುವಂತಹ ಭಾರತದ ಪ್ರಾಚೀನ ಬುಡಕಟ್ಟುಗಳಲ್ಲಿ ಒಂದಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇತ್ತೀಚೆಗೆ ಒಡಿಶಾ ಸರ್ಕಾರದಿಂದ ಈ ಸೌರ ಬುಡಕಟ್ಟು ಸಮುದಾಯದವರು ಪೂರ್ವಜರ ಅಂದರೆ ಪ್ರಾಚೀನವಾಗಿ ಇದ್ದಂತಹ ಪೂರ್ವಜರಿಂದ ನೆಲೆಸಿದ್ದಂತಹ ಭೂಮಿಯಲ್ಲಿ ವಾಸಿಸುವಂತಹ ಹಕ್ಕನ್ನು ಇವರಿಗೆ ನೀಡಲಾಗಿದೆ ಒಡಿಶಾ ಸರ್ಕಾರದಿಂದ ಅಂತ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಕಂಟೆಂಟ್ ಮಾಡಬೇಕು ಅಂದರೆ ಸಾಕಷ್ಟು ಎಫರ್ಟ್ ಆಗಿರುತ್ತೆ. ಏನಾದರೂ ಇಂಪ್ರೂವ್ಮೆಂಟ್ಸ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ. ಸಜೆಷನ್ಸ್ಗಳಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.